ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಹೊಸ ವಿಡಿಯೋಗೆ. ಏನು ಮೈ ಯೂಟ್ಯೂಬ್ ಚಾನಲ್. ಯಾಕೆ ನಮ್ಮ ಅಮ್ಮಂಗೆ ತಲೆ ಇಲ್ಲ ಗೈಸ್, ಮಾತಾಡ್ತಾರೆ. ಇವತ್ತೇನೇನು ಅಂದರೆ ಇವತ್ತು ನಾನು ಡೈಲಿ ವ್ಲಾಗ್ ಏನೇನು ಮಾಡ್ತೀನಿ ಅಂತ ನೋಡೋಣ. ಫಸ್ಟ್ ನನ್ನ ಕೆಲಸ ಬಂದ್ಬಿಟ್ಟು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಶನಿವಾರ ಇವತ್ತು. ಅದಾದಮೇಲೆ ಮತ್ತೆ ಕೆಲಸ ಹೇಳೋರೆ. ಆ್ಯಂಡ್ ಇವತ್ತು ನಾನು ಮೋಹನ್ ಮತ್ತೆ ಮೀಟಾಗಿ ಮೂವಿಗೆ ಹೋಗೋಕ್ಕೆ ಪ್ಲ್ಯಾನ್ ಹಾಕಿದ್ವಿ. ನೋಡೋಣ ಏನೇನಾಗುತ್ತೆ, ಫುಲ್ ತೋರಿಸ್ತೀನಿ. ಸಾಯಂಕಾಲ ಜಿಮ್ಗೆ ಹೋಗಬೇಕು. ಕೊನೆ ಗಂಟೆ ವಿಡಿಯೋ ನೋಡಿ ಫುಲ್ ಫನ್ ಮಾಡೋಣ. ಬರೀ ಇವಾಗ ನಾನು ಸ್ನಾನ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಸೊ ಗಾಯ್ಸ್, ಫೈನಲಿ ರೆಡಿ ಆಗಿ ಫುಲ್ ಕ್ಲೀನಾಗಿ ಇವಾಗ ಹೊರಟಿದ್ದೀನಿ. ಬನ್ನಿ ಏನಾಗುತ್ತೆ ನಾನು. ಫಸ್ಟ್ ನಮ್ಮ ಅಜ್ಜಿ ಕೆಲಸ ಹೇಳೋರೆ, ಅಲ್ಲೂ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಮೂವಿಗೆ ಹೋಗಬೇಕು, ಜಿಮ್ಗೆ ಹೋಗಬೇಕು. ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಗಾಯ್ಸ್, ಫೈನಲಿ ನಮ್ಮ ಅಜ್ಜಿ ಕೊಟ್ಟಿದ್ದ ಕೆಲಸ ಮುಗೀತು. ಅಲ್ಲಿಂದ ಮುಗಿಸ್ಕೊಂಡು ಹೊರಡ್ತಾ ಇದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಅದಾದ್ಮೇಲೆ ಏನು ಮಾಡ್ತೀವಿ ಗೊತ್ತಿಲ್ಲ ಗಾಯ್ಸ್. ನಾನು ಹೇಳಲ್ವ, ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ನಾನು ಯಾವ ಕೆಲಸನೂ ಕರೆಕ್ಟಾಗಿ ಆಗಲ್ಲ. ಮೂವಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಮಳೆ ಬರಂಗೆ ಆಗೈತೆ ಫುಲ್ಲು. ಆಗಲೇ ಅನಿತಾ ಐತೆ ಮಳೆ. ಏನಾಗುತ್ತೋ ಗೊತ್ತಿಲ್ಲ, ಬನ್ನಿ ಅಷ್ಟು ನೋಡೋಣ. ಗಾಯ್ಸ್, ನಿಮ್ಗೆ ಹೇಳೋದೇ ಮರ್ತೋಗಿದ್ದೆ. ನಮ್ಮ ಅಜ್ಜಿ ಕೊಟ್ಟಿದ್ದ ಕೆಲಸ ಏನು ಅಂದರೆ, ಇದು ಸೊಸೈಟಿಲಿ ರೇಷನ್ ಕೊಡ್ತಾವ್ರ ನೋಡ್ಕೊಂಬ ಅಂತ ಹೇಳಿದರು. ಬಂದೆ, ನೋಡಿದ್ರೆ ಕೊಡ್ತಾ ಇಲ್ಲ ಇನ್ನು. ಅದೇ ನಮ್ಮ ಅಜ್ಜಿ ಕೊಟ್ಟಿದ್ದ ಕೆಲಸ. ಬನ್ನಿ ಇವಾಗ ಆ ಕೆಲಸ ಮುಗೀತು, ಬೇರೆ ಕಡೆ ಹೋಗೋಣ. ಗಾಯ್ಸ್, ಫೈನಲಿ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗ್ತಾ ಇದ್ದೀನಿ. ಎಷ್ಟು ದಿನ ಆಯಿತು ಗಾಯ್ಸ್ ದೇವಸ್ಥಾನಕ್ಕೆ ಹೋಗಿ. ಏನೋ ಒಂಥರ ಪಾಸಿಟಿವ್ ವೈಬ್. ಬನ್ನಿ ಮನೆಗೆ ಹೋಗಿ ಸಿಗ್ತೀನಿ. ಗಾಯ್ಸ್ ನೋಡಿ, ಯಾರು ಇಲ್ಲಿ ನೋಡಿ, ಯಾರು ಗಾಯ್ಸ್, ಇವರೆಲ್ಲ ನಮ್ಮ ಏರಿಯಾ ಫ್ರೆಂಡ್ಸ್. ನೋಡಿ ಗಣೇಶ ಕೊಂಡಿಸ್ತಾವ್ರೆ, 2ನೇ ವರ್ಷದ್ದು. ನಾವು ಮಾತಾಡ್ಸ್ಕೊಂಡು ಮನೆಗೆ ಹೋಗೋಣ. ಬನ್ನಿ ಲವರ್ ಬಾಯ್. ಬನ್ನಿ ಗಾಯ್ಸ್, ಆಮೇಲೆ ಸಿಗೋಣ. ಸರಿ ಆಯ್ತು ಅಣ್ಣ. 150 ಏನು ಮಚ್ಚ ಸಮಾಚಾರ ಹೇಳ್ಬೇಕು ಮಚ್ಚ. ನಂದೆಲ್ಲ ವಿಡಿಯೋ ಹಾಕ್ಬಿಡ. ಹಿಂಗೆ ಹೇಳ್ದವ್ರು ಯಾಕದ್ ನಾನು, ಅದೇ ಕಂಟೆಂಟ್ ನನಗೆ. ಶಿವಬ್ಬ ಬಂದ ಪೂಜೆಗೆ. ಪ್ರಜ್ಜು, ಫೈನಲಿ ಮೋಹನ್ ಬಂದ. ಇವಾಗ ನಾವು ಮೂವಿಗೆ ಹೋಗ್ತಾ ಇದ್ದೀವಿ. ನೋಡಿ ಮುಂಚಿನ ಹಾಯ್ ಮಾಡು ಫಸ್ಟು. ಬ್ಯಾಕ್ ಬಿ ಅಲರ್ಟ್ ಸಬ್ಸ್ಕ್ರೈಬರ್. ಗಾಯ್ಸ್, ಇನ್ನೊಂದು ವಿಡಿಯೋ ಕೊನೆಗೆ ಅಂತ ನೋಡಿ. ಮೂವಿಗೆ ಒಂದು ಬಿಗ್ ಅಪ್ಡೇಟ್ ಕೊಡ್ಬೇಕು ನಿಮಗೆ. ಏನು ಮಚ್ಚ, ನಾವು ಹೋಗೋದು ಕಾಯ್ತಾ ಇರಿ ಗಾಯ್ಸ್. ಬನ್ನಿ ಫಸ್ಟ್ ಮೋಹನ್ ಲೆನ್ಸ್ ಕಾರ್ಟ್ ಹೋಗ್ಬೇಕಂತೆ. ಲೆನ್ಸ್ ಕಾರ್ಟ್ಗೆ ಹೋಗಿ ಯಾವ ಸ್ಪೇಸ್ ಅಂತ ನೋಡಿ ಆಮೇಲೆ ನಾವು ಮೂವಿಗೆ ಹೋಗ್ತೀವಿ. ಫೈನಲಿ ಹೊಸ ಸ್ಪೆಕ್ಸ್. ಫೋಟೋ ತೆಗಿಯೋದು. ಅಲ್ಲಲ್ಲಲ್ಲಲ್ಲ ಗೈಸ್, ಫೈನಲಿ ಬಂದಿದ್ದೀವಿ ಮೂವಿಗೆ. ಆದರೂ ಟೈಮ್ ಆಗ್ಬಿಟ್ಟೈತಿ. 4 ನಿಮಿಷ ಐತೆ ಶೋಗೆ. ಬನ್ನಿ ಮೂವಿ ನೋಡಿ ಆಮೇಲೆ ಸಿಗ್ತೀನಿ. ನೋಡೋಣ ಮೂವಿ ರಿವ್ಯೂ ಹೇಳ್ತೀವಿ ಹೆಂಗಿತ್ತು ಅಂತ. ಔಟ್ ಆಫ್ 10. Mumbai. Thank you for choosing PVR. Your safety is our priority. ಸೊ ಗೈಸ್, ಫೈನಲಿ ಮೂವಿ ಮುಗೀತು. ಮೂವಿ ಮಾತ್ರ ಕೊಟ್ಟಿದ್ದ ಕಾಸು ನಿಜ ಹೊರ್ತು. ಏನು ಮಚ್ಚ, ಹೌದು, ಸೈಕಾಗಿತ್ತು ಮೂವಿ ಮಾತ್ರ. ನಾನು 10ಗೆ 9 ಕೊಡ್ತೀನಿ ಗೈಸ್. ನೀನು 8.5. ಗೈಸ್ ಬಂದು ನೋಡಿ ಗೈಸ್, ಕನ್ನಡ ಮೂವಿ ಮಸ್ತಾಗೈತೆ. ಕನ್ನಡ ಮೂವಿ ಮಾತ್ರ ಚೆನ್ನಾಗಿದೆ. ಆ್ಯಂಡ್ ಒನ್ ಮೋರ್ ಚಾಲೆಂಜ್ ಏನಂದರೆ, ಈ ವಿಡಿಯೋದಲ್ಲಿ ಏನಾದ್ರು ನನಗೆ 50 ಲೈಕ್ ಬಂತು ಅಂದರೆ ಮೋಹನ್ಗೆ ಗೇಮ್ಸ್ಗಳು ಆಟ ಆಡೋಕೆ ಇಷ್ಟ. ನಾನೇ ಫುಲ್ ಸ್ಪಾನ್ಸರ್ ಮಾಡ್ತೀನಿ ಗೇಮ್ಗೆ. ಹೇಳಿ ಮಚ್ಚ, ಲೈಕ್ ಮಾಡೋಕೆ ನಾನೇ ಮಾಡಿಸ್ತೀನಿ. ಹೇಳು, ಲೈಕ್ ಮಾಡಿ. ಮಾಡ್ತಾರೆ ಬಿಡ. ಬನ್ನಿ ಗೈಸ್ ನೋಡೋಣ. ಫೈನಲಿ ಮೋಹನ್ ಹೋಗ್ತಾನೆ. ಬಾಯ್ ಮಾಡಪ್ಪ. ಬಾಯ್. ಏನು ಬಿಗ್ ಅಪ್ಡೇಟ್ ಇವಾಗ ಹೇಳ್ಬೇಕಾ ಹೇಳ್ಬಾರ್ದ? ಹೇಳೋಣ, ಟೈಮ್ ಬರಲಿ. ಟೈಮ್ ಬರಲಿ. ಸನ್ನಿ ಗೈಸ್, ಮೋಹನ್ ಹೊಡ್ತಾವನೆ. ಹಾಯ್ ಮಾಡು.
ಇಲ್ಲ ಬನ್ನಿ ಗಾಯ್ಸ್, ಇವಾಗ ನಾನು ಮನೆಗೆ ಊಟ ಮಾಡಿ ಜಿಮ್ಗೆ ಹೋಗ್ತೀನಿ, ಅವಾಗ ಸಿಗ್ತೀನಿ ನಿಮಗೆ. ಸೊ ಗಾಯ್ಸ್ ಫೈನಲಿ ಮನೆಗೆ ಹೋಗಿ ಅಲ್ಲಿಂದ ರೆಡಿ ಮಾಡಿಕೊಂಡು ಜಿಮ್ಗೆ ಬ್ಯಾಗೆಲ್ಲ ಜಿಮ್ಮಿಗೆ ಬಂದಿದ್ದೀನಿ. ಬನ್ನಿ ಜಿಮ್ಮಲ್ಲಿ ವರ್ಕೌಟ್ ಮಾಡಾದ್ಮೇಲೆ ನಿಮಗೆ ಸಿಗ್ತೀನಿ. ಸೊ ಗಾಯ್ಸ್ ಫೈನಲಿ ವರ್ಕೌಟ್ ಮುಗೀತು. ಇವತ್ತಂತೂ ಅಳಂಗಾಗ್ಬಿಟ್ಟಿದ್ದು ನನಗಂತೂ ಕಣ್ಣು. ನಮ್ಮ ಟ್ರೈನ್ ಮಾಡಿದ್ದು ಅಪ್ಪ ಇಬ್ಬರದ್ದು ಲೆಗ್ಸ್ ಗಾನ್. ಬನ್ನಿ ಇವಾಗ ಮನೆಗೆ ಹೋಗಿ ಊಟ ಮಾಡಿ ನಿಮಗೆ ಏನು ಬಿಗ್ ಅಪ್ಡೇಟ್ ಅಂತ ಹೇಳ್ತೀನಿ ನಿಮಗೆ. ಗಾಯ್ಸ್ ಫೈನಲಿ ಮನೆಗೆ ಬಂದೆ. ನಮ್ಮಮ್ಮ ಏನೋ ನನ್ನ ತಮ್ಮಂಗೆ ಹೊಡೆದವ್ರಂತೆ. ಅದು ನಿಜಾನ ಸುಳ್ಳು ಗೊತ್ತಾಗುತ್ತೆ. ಬನ್ನಿ ಇವಾಗ ಬರೀ ಡೌ ಮಾಡ್ತಾರೆ ನಮ್ಮ ಮನೇಲಿ ಯಾವಾಗಲೂ. ಏದೋ ಲೈಟ್ ಜೀವಾನ್ ಜೀವಾನ್ ಬರೀ ಸುಳ್ಳು. ನಮ್ಮ ಅಮ್ಮ ಹೊಡೆದಿಲ್ಲ ನೋಡಿ ಹೆಂಗ್ ಕೂತವ್ರೆ. ಏನು ಸುಳ್ಳು ಹೇಳ್ತೀಯಾ? ಏನು ಸುಳ್ಳು ಹೇಳ್ತೀಯಾ? ಹೇಳು, ಏನು ಸುಳ್ಳು ಹೇಳ್ತೀಯಾ? ಗೈಸ್ ಅವ್ರು ಏನು ಗೊತ್ತಾ, ಯಾವತ್ತೂ ಅಷ್ಟೇ ನಮ್ಮಮ್ಮ ನನ್ಗೆ ಹೊಡಿತಾರೆ, ನನ್ನ ತಮ್ಮಂಗೆ ಹೊಡಿಯಲ್ಲ. ನಿಜ ತಾನೆ? ನಿಜ ತಾನೆ? ಹೊಡಿತೀನಿ, ನಿಜ ತಾನೆ? ಅವನಿಗೂ ಹೊಡಿತೀನಿ. ಏನು ಅವನೇನು ಸ್ಪೆಷಲು ನೀನೇನು ಸ್ಪೆಷಲ್ಲ? ತಪ್ಪು ಮಾಡಿದ್ರೆ ಇಬ್ರಿಗೂ ಹೊಡಿತೀನಿ. ಈಗಲೇ ನಿಂಗೆ ಹೊಡಿತೀನಿ. ಗೈಸ್ ನಿಜವಾಗ್ಲೂ ಹೇಳ್ತೀನಿ, ಚಿಕ್ಕವನಿಂದ ನನಗೆ ಜಾಸ್ತಿ ಹೊಡಿರೋದು ಅಮ್ಮ. ಅವ್ನಿಗೆ ಹೊಡೆದಿಲ್ಲ, ಅವ್ನು ಮುದ್ದಿನ ಮಗ. ನೀನು ಸ್ವಲ್ಪ ದೊಡ್ಡವನು, ನಿನ್ಗಿಂತ ಅವನು 6 years ಚಿಕ್ಕವನು, ನೀನು ಸ್ವಲ್ಪ ದೊಡ್ಡ. ಅದೇ ಅಡ್ವಾಂಟೇಜ್ ನಮ್ಮ ಮನೇಲಿ. ಅದೇ ಅಡ್ವಾಂಟೇಜು. ಏನು ಗೊತ್ತಾ ಗೈಸ್, ನನ್ನ ತಮ್ಮಂಗೆ ಏನಾರು ಹೇಳಿದ್ರೆ ಒಂದು ಡೈಲಾಗ್ ಹೊಡಿತಾನೆ, ನಿನ್ಗಿಂತ 6 ವರ್ಷ ಚಿಕ್ಕವನು ನಾನು ಅಂತ. ನಮ್ಮ ಅಮ್ಮಂಗೆ ಅದು ಡೈಲಾಗ್ ಹೊಡಿತಾರೆ ನನಗೆ, ನಿನ್ಗಿಂತ 6 ವರ್ಷ ಚಿಕ್ಕವನು ಅಂತ. ಒಟ್ಟು ನಾನು ಹೊಡಿಬೇಕು. ಈಗ ಹೊಡಿಯಕ್ಕಾಗುತ್ತೆ? ನಿನ್ನ ಇಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ, ಬೈಯಕ್ಕೆ ಆಗಲ್ಲ, ಇನ್ನ ಹೊಡೆದ್ಬಿಡ್ತೀನ. ಹೊಡಿತೀಯಾ? ಗಾಯ್ಸ್ ಬನ್ನಿ ಇವಾಗ ನಮ್ಮ ಅಮ್ಮನ ಮುಂದೆ ಏನು ಬಿಗ್ ಅಪ್ಡೇಟ್ ಅಂತ ಹೇಳ್ತೀನಿ. ಹೇಳಾ? ನೆಕ್ಸ್ಟ್ ವೀಕು ಗಾಯ್ಸ್, ನೆಕ್ಸ್ಟ್ ವೀಕ್ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಏನು ಹೇಳ್ತೀರಾ? ಯಾರ್ಯಾರು? ಅವಳೇ ಹೇಳಲ್ಲ. ಎಲ್ಲಿಗೆ ಹೇಳಲ್ಲ. ಗಾಯ್ಸ್ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಟ್ರಿಪ್ ಎಲ್ಲ ಗೊತ್ತಾಗ್ಬೇಕು. ಯಾರು ಹೋಗ್ತಾ ಇದ್ದೀವಿ ಅಂದರೆ ನೆಕ್ಸ್ಟ್ ವಿಡಿಯೋ ನೋಡಿ, ಅದು ಕರೆಕ್ಟಾಗೆಲ್ಲ ಹೇಳ್ತೀನಿ. ಈ ವಿಡಿಯೋ ಎಲ್ಲ ಎಂಡ್ ಮಾಡೋಣ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಳಮ್ಮ, ಕರೆಕ್ಟಾಗಿ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳು. ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇವನಲ್ಲಿ ಏನಾದ್ರು ತಪ್ಪಿದ್ರೆ ಇದ್ದಂಗಿದ್ದೇ ಹೇಳ್ರಿ. ಇದೆಲ್ಲ ಕಟ್ ಮಾಡಿ. ಏನಿಲ್ಲ, ಏನು cut ಅವ್ರ ಮಾಡ್ತೀನಿ. ರೈಟ್ಸ್ ಐತಪ್ಪ, ನೀನ್ ತಪ್ಪು ಮಾಡೋದಕ್ಕೆ ಅವೆಲ್ಲ ಏನಿಲ್ಲ. ಆಡಿಯನ್ಸ್ ಇದೆ. ನಾನು ಹೇಳ್ಕೊಟ್ಟು ಕರೆಕ್ಟಾಗಿ ಮೊದಲು ಲೈಕ್ ಮಾಡಿ, ಹೇಳ್ತೀನಿ. ನೀನ್ ಹೇಳ್ಕೊಟ್ಟಿದ್ದಂಗೆ ಯಾಕೆ ಹೇಳ್ಬೇಕು ನಾನು? ಲೈಕ್ ಮಾಡಿ, ನನ್ಗೂ ಬರುತ್ತೆ ಹೇಳಕ್ಕೆ. ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೈನಲ್ ಹೇಳ್ಬಿಟ್ರು. ಬೈ ಗೈಸ್, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿಗಂಟ ಟೇಕ್ ಕೇರ್, ಲವ್ ಯು, ಬಾಯ್. ಹೇಳು ಗಾಯ್ಸ್, ಇವತ್ತು ನಮ್ಮ ದೊಡ್ಡ ದೌರ್ಜನ್ಯ ನಡೆದಿದೆ. ನಿಜವಾಗ್ಲೂ ನಮ್ಮಮ್ಮ ನನ್ನ ತಮ್ಮಗೆ ಹೊಡೆದವ್ರೆ. ಏನೋ ಕೊಡಿದ್ರಿ ಅವನಿಗೆ, ನೀನ್ ಕೇಳಿ ಅಂತ. ಗಾಯ್ಸ್ ಪಾಪ ಗಾಯ್ಸ್, ನಾನು ಆಟ ಆಡ್ಬೇಕಾದ್ರೆ ಹಿಂಗೆ ಮಾಡ್ತಿದ್ರು. 5 ಗಂಟೆಗೆ ಬಿಟ್ಟಿದ್ರೆ ಆಟ ಆಡೋಕ್ಕೆ, 1 hour ಮನೆಗೆ ಬಂದ್ಬಿಡ್ಬೇಕಂತ. ಹೆಂಗಾಗುತ್ತೆ? ಆಗುತ್ತೇನ ಬರೋಕ್ಕೆ? ಇವಾಗ ಇದ್ದೊಂದು ಪಾಪ. ಏನಕ್ಕಮ್ಮ ಹೊಡೆದೆ? 1 hour ಸಾಕು ಮಕ್ಳು ಆಟ ಆಡಕ್ಕೆ. ಸಾಕಾಗಲ್ಲ. ಆಟ ಆಡ್ತೀರಾ? ಓದೋದ್ ಬೇಡ, ಬರೆಯೋದ್ ಬೇಡವಾ? ನೀನು ಮತ್ತೆ ಆಟ ಆಡಕ್ಕೆ ಹಾಕ್ಬಿಡ್ತೀರಾ? ಹಂಗಾರೆ ಆಟ ಆಡೋದ್ ಬಿಡ್ದಾರೆ ನಮ್ಮ ಮಕ್ಳನ್ನ ಓದ್ಸಕ್ಕೆ. 1 hour ಅಲ್ಲಿ ಕ್ರಿಕೆಟ್ ಆಡಕ್ ಆಗಲ್ಲ. ಇಲ್ಲಿ ಅವನು 4 o'clock ಹೋದ್ನಾ, 4 o'clock ಹೋಗಿ 5 o'clock ವರ್ಗು ಇಲ್ಲಿ ಆಟ ಆಡದ್ನಾ. 5 o'clock ಮೇಲೆ ಇಲ್ಲಿ ಗ್ರೌಂಡ್ ಹೋಗ್ತೀವಿ ಅಂತ ಹೇಳಿದ್ರು. ಸರಿ 6 ಗಂಟೆ ಅಷ್ಟೊತ್ತಿಗೆ ಬರ್ಬೇಕು ಅಂತ ಹೇಳಿದ್ದು. ಅವ್ನು ಬಂದಿದ್ದು 7:30 ಬಂದ ಮನೆಗೆ. 7:00 ಮಹಾನಟಿ ಸ್ಟಾರ್ಟ್ ಆಗಿತ್ತು. ಅವಾಗ ಎಂಟ್ರಿ ಕೊಡ್ತಾನೆ ಮಳೆ ನಿಂತ್ಕೊಂಡು. ಎಂತ ಮಗನಪ್ಪ. ಅಲ್ಲಿಗೆ 3:15 ಹೋಗೋನೆ ಹೊರಗಡೆ. ಹೊಡಿಬೇಕಾ ಬೇಡವಾ? ಗೈಸ್ ಎಂತ ಮಗ ಯಪ್ಪ. ಕೊನೆಗೆ ನನ್ನ ಮೇಲೆ ಎತ್ತಾಕ್ಬಿಟ್ರಲ್ಲ ಅಣ್ಣ. ಮಮ್ಮಿ ಹೇಳಿದ 5 ಗಂಟೆಗೆ, ನಾವು ನಡ್ಕೊಂಡೋಗಿದ್ದು 5:15 ಅಲ್ಲಿ. ಗೈಸ್ ಆದರೂ ಗೈಸ್ ಈ ಥರ ತಮ್ಮ ಯಪ್ಪ ಯಾವತ್ತೂ ನೋಡಿಲ್ಲ ನಾನಂತ. ಏನೋ ಈ ಥರ ಮಾಡಿ ಚಲೋ. ಹಾಂ ನೋಡು ಗೈಸ್, ಅಳ್ತಾವನೆ. ಏನಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳು. ನೀನು ಹೇಳು. ಹಾಂ, ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಂ, ಕಮೆಂಟ್ ಮಾಡಿ. ನೋಡು ಕಲ್ತ್ಕೋ, ಹಂಗೆ ಹೇಳೋದು ನಿನ್ ಥರ ಅಲ್ಲ. ಆಯ್ತಾಯ್ತು, ನನಗೆ ಬರಲ್ಲ ಬಿಡು. ನನಗೆ ಬರಲ್ಲ. ನೀವಿಬ್ರು ಹೇಳ್ಕತ್ತಿರಲ್ಲ, ಸಾಕು ಬಿಡು. ನನಗೆ ಬರಲ್ಲ. ಗಾಯ್ಸ್ ನನ್ನ ಮೇಲೆ ಪ್ರ್ಯಾಂಕ್ ಮಾಡೋರೆ ಗಾಯ್ಸ್. ಹೊಡೆದಿಲ್ವಂತೆ. ಏನೋ ಆ್ಯಕ್ಟಿಂಗ್ ಮಾಡ್ತೀಯ ನೀನು. ಯಪ್ಪ ಅಮ್ಮ, ನೀನೇನಮ್ಮ ಆ್ಯಕ್ಟಿಂಗ್? ಇಲ್ಲ ನೋಡು, ನಿಂದೇನಮ್ಮ ಆ್ಯಕ್ಟಿಂಗು. ಗಾಯ್ಸ್ ಈ ಥರ
ಮಳೆ ಬರ್ತಿತ್ತು ಅಲ್ಲಿ ನಿಂತಿದ್ದೀನಿ ಅಂತ ಫಸ್ಟ್ ಫೋನ್ ಮಾಡಿ ಹೇಳಿದೆ ಸರಿ ಅಂತ ಹೇಳಿದ್ದೆ. ಪಾಪ ಹಂಗು 7:30 ಅಷ್ಟೊತ್ತಿಗೆ ಮಳೆ ಬರ್ತಾನೆ ಇತ್ತಲ್ಲ ಕಂಟಿನ್ಯೂಸ್ಗೆ ಬಂದ. TV ನೋಡ್ತಿದ್ದ, ನಾವು ಆರಾಮಾಗಿ ಟಯರ್ಡ್ ಆಗಿತ್ತು, ಹೋಗಿ ಮಲಗಿದ್ದೆ. ಇವಾಗ ಎದ್ಬಂದು ಊಟ ಮಾಡ್ತಾವೆ. ಏನೋ ಆಕ್ಟಿಂಗ್ ನಿಂದು. ನೀನೇ ಪ್ರಾಂಕ್ ಆಗಿ ಇವಾಗ. ರಿವೆಂಜ್ ತಗೊಂಡೇ ತಗೊಂತೀನಿ. ನೆಕ್ಸ್ಟ್ ಬ್ಲಾಗ್ ನೋಡಿ ನೀವು ನೋಡ್ತಾ ಇರಿ ಅಷ್ಟೇ.